ಮಾಡೋ ಹಾಗಲಕಾಯಿ ಪಲ್ಯ ತೋರಿಸ್ತಾ ಇದ್ದೀನಿ. ಹಾಗಲಕಾಯಿ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಇದನ್ನು ಗಟ್ಟಿಯಾಗಿ ಹಿಂಡಿಬಿಟ್ಟು ಬಾಣಲಿಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹಾಕಿ ಹುರ್ಕೋಬೇಕು. ಹುರಿದು ಇದನ್ನು ಒಂದು ಪ್ಲೇಟಿಗೆ ತೆಕ್ಕೋಬೇಕು. ಈಗ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ಸ್ವಲ್ಪ ಸಾಸಿವೆ, ಈ ಒಂದು ಹಾಗಲಕಾಯಿ ಹಾಕಿದ್ರೆ 2 ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೋಬೇಕು. ಹಾಗಲಕಾಯಿ ತುರಿಯಷ್ಟು ಈರುಳ್ಳಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಹಾಗಲಕಾಯಿದು ತಿನ್ಬೋದು, ಚೆನ್ನಾಗಿರುತ್ತೆ. ಹಾಗಲಕಾಯಿ ಶುಗರ್ಗೆ ಒಳ್ಳೆಯದು. ನೀವು ಮಾಡಿಟ್ಕೊಂಡ್ರೆ 15 ದಿನ ಆದರೂ ತಿನ್ಕೊಂಡು ಬೆಳಗ್ಗೆ ಸಾಯಂಕಾಲ ಎಲ್ಲ ತಿನ್ಬೋದು. ಬೇವು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹುರಿದಾದ್ಮೇಲೆ ನೀವು ಹುರಿದಾಗಿ ಇಟ್ಕೊಂಡಿರ್ತೀವಲ್ಲ ಪಕ್ಕಕ್ಕೆ, ಆ ಹಾಗಲಕಾಯಿನ ಇದಕ್ಕೆ ಹಾಕ್ಕೋಬೇಕು. ಈ ಈರುಳ್ಳಿ ಹುರಿಯುವಾಗ ಬೇಗ ಹುರಿಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಕೆಂಪಾಗುತ್ತೆ. ಅದೇ ಕೆಂಪು ಆಗಬಾರ್ದು, ಫ್ರೆಶ್ಶಾಗಿ ಈರುಳ್ಳಿ ಇದ್ದಂಗೆ ಇರಬೇಕು ಅಂದರೆ ಸ್ವಲ್ಪ 1 ಸ್ಪೂನಷ್ಟು ಹಾಲು ಹಾಕಿ ಹುರಿರಿ, ಬೇಗ ಕೆಂಪಾಗಲ್ಲ. ಈ ತುರಿನ ಈಗ ಹಾಕ್ಕೊಂಡು ಈ ಈರುಳ್ಳಿ ಜೊತೆ ಅದನ್ನು ಹುರ್ಕೋಬೇಕು. ಇದೆರಡು ಒಂದು 10-15 ನಿಮಿಷ ಹುರಿಬೇಕು ಚೆನ್ನಾಗಿ. ಎರಡು ಕೆಂಪಾಗಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಉರಿಯೋ ಬೇರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಹುರ್ಗಡ್ಲೆ ಪುಡಿ, ಒಂದು 2-3 ಸ್ಪೂನು, 1 ಸ್ಪೂನು ಬೆಲ್ಲ, ಒಣ ಕೊಬ್ಬರಿ 1 ಬಟ್ಲು. ಇದು ಹಾಕ್ಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ರೆ ಆಯಿತು.